ನಿಮ್ಮ ಮುಂದೆ ಇರುವಂತದ್ದು ಯಾವ ರೀತಿ ಸಜ್ಜಾಗ್ತಾ ಇದೆ, ಭಾರತ ಯಾವ ರೀತಿ ಸಜ್ಜಾಗ್ತಾ ಇದೆ, ರಾಜತಾಂತ್ರಿಕವಾಗಿ ಏನೆಲ್ಲ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ನಾವು ನಿಮಗೆ ಹೇಳಿದ್ದೀವಿ. ಇದಾದ ನಂತರ ಆರ್ಮಿ ಅಟ್ಯಾಕ್ ಯಾವ ರೀತಿ ಇರುತ್ತೆ ಅಂತ. ಯಾಕೆಂದ್ರೆ ಈ ಬಾರಿ ಇಡೀ ದೇಶದ ಜನ ಒಂದು ಬಯಸ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಅಭೂತಪೂರ್ವವಾದಂತಹ ಆತ್ಮವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಬಗ್ಗೆ. ಅದರಲ್ಲಿ ಎರಡು ಮಾತಿಲ್ಲ. ಈ ಒಂದು ಆದಂತಹ ಬೇನೆಗೆ ಟಕ್ಕರ್ ಕೊಟ್ಟೇ ಕೊಡ್ತಾರೆ ಅಂತೇಳಿ ಅವರು ಮಾತನ್ನು ಕೂಡ ಹೇಳಿದ್ರು. 140 ಕೋಟಿ ಜನ ಹೇಳ್ತಾ ಇರೋದು ಒಂದೇ ಮಾತನ್ನ, ಈ ಬಾರಿ ನರೇಂದ್ರ ಮೋದಿ ಅವರೇ, ಈ ಬಾರಿ ಮನ್ ಕಿ ಬಾತ್ ಅಲ್ಲ ಗನ್ ಕಿ ಬಾತ್ ಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಎಷ್ಟು ಸಲ ಅಂತಾರೆ, ಇಷ್ಟೊಂದು ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ರಾಷ್ಟ್ರ ಇಷ್ಟೊಂದು ಬಲಿಷ್ಠವಾಗಿದ್ದೀವಿ, ಮೂರನೇ ಆರ್ಥಿಕತೆ ಅಂತ ದಾಪುಗಾಲಿಡ್ತಾ ಇದ್ದೀವಿ, ಒಂದು ನರಿ ರಾಷ್ಟ್ರ ಬಂದು ನಮಗೆ ಪದೇ ಪದೇ ಈ ರೀತಿ ಕಾಟ ಕೊಡ್ತಾ ಇದೆ ಅಂತಂದ್ರೆ ಕೈಕಾಲು ಕತ್ತರಿಸಿ ಬಿಸಾಕಬೇಕಲ್ವ, ಅದನ್ನ ಇಂಜೆಕ್ಷನ್ ಕೊಟ್ಟು ಸಾಯಿಸಬೇಕಲ್ವ ಅದನ್ನ. ಹಾಗಂತ ನಾವು ಹಿಂಸೆಗೆ ಪ್ರಚೋದನೆ ಮಾಡೋರು ಅಲ್ವೇ ಅಲ್ಲ. ಆದರೆ ಶಾಂತಿ ನೆಲೆಸಬೇಕು ಅಂತಂದ್ರೆ ಇದರ ಸರ್ವನಾಶ ಆಗಲೇಬೇಕು, ಪಾಕಿಸ್ತಾನದ ಸರ್ವನಾಶ ಆಗಬೇಕು, ಭಯೋತ್ಪಾದಕರ ಸರ್ವನಾಶ ಆಗಲೇಬೇಕು. ಆ ವಿಚಾರದಲ್ಲಿ ಮೋದಿ ಸರ್ಕಾರ ಹೆಜ್ಜೆ ಇಟ್ಟಿದೆ. ಅದರ ಇಂಚಿಂಚು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಭಯೋತ್ಪಾದಕರ ವಿರುದ್ಧ ಭಾರತ ಸಮರ, 3 ಉಗ್ರರ ಮನೆಗಳ ಉಡಿ, ಸಿಯೋಧರ ಕೆಚ್ಚಿದ ಹೋರಾಟಕ್ಕೆ ಟಾಪ್ ಕಮಾಂಡರ್ ಖತಮ್. ಕಣಿವೆಯಲ್ಲಿ ಭಾರತೀಯ ಸೇನೆ ಶಿಕಾರಿ, ಅನಂತನಾಗ್ನಲ್ಲಿ ಆಪರೇಷನ್ ಸಂಹಾರ, ಪಾಕ್ಗೆ ಪಾಠ ಕಲಿಸಲು ಮೋದಿ 7 ರಣತಂತ್ರ. ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ, ರಾತ್ರಿ ಹಗಲು ಎನ್ನದೆ ಸೇನೆ ಗಸ್ತು, ಶ್ರೀನಗರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಬರಗೆಟ್ಟ ಪಾಪಿ ಪಾಕ್ಗೆ ಮುಂದೆ ಇದೆ ಮಾರಿ ಹಬ್ಬ. ಸಿಂಧೂ ನದಿಯಿಂದ ಹರಿಯೋದಿಲ್ಲ ಒಂದು ಹನಿ ನೀರು, 3 ಹಂತಗಳ ಮಾಸ್ಟರ್ ಪ್ಲಾನ್ ಸಿದ್ಧ. ಭಾರತ ತೊರೆಯಲು ಪಾಕಿಸ್ತಾನಿಗಳಿಗೆ ಇಂದೇ ಕೊನೆ ದಿನ. ಅಟ್ಟಾರಿ ಬಾರ್ಡರ್ನಲ್ಲಿ ಜನಸಂದಣಿ. ಇತ್ತ ಗುಜರಾತ್ನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರನ್ನ ಹೆಕ್ಕಿ ಹೆಕ್ಕಿ ತೆಗೆಯುತ್ತಾ ಇದ್ದಾರೆ ಪೊಲೀಸರು. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಗರದಿಂದ. ಯಾಕೆಂತಂದ್ರೆ ಕೇವಲ ಒಂದೇ ಒಂದು ಕನ್ನಡ ಚಾನೆಲ್ ಸ್ಪಾಟ್ನಿಂದ ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಕೇವಲ ವಾರ್ ಸುದ್ದಿಗಳು ಮಾತ್ರವಲ್ಲ, ಕಾಶ್ಮೀರ ಹೇಗಿದೆ, ಅಲ್ಲಿಯ ಏನು ಸೌಂದರ್ಯ, ಆಮೇಲೆ ಈಗ ಜನ ಇಲ್ಲದೆ ಇರುವಂತದ್ದು, ಅಮರನಾಥ ಯಾತ್ರೆ ಎಲ್ಲಿಂದ ಸಾಗುತ್ತೆ, ಆಮೇಲೆ ಅವರು ಮಾಡೋದಕ್ಕೆ ಕಳಿಸಿದಂತ ಎಲ್ಲ ಸ್ಟೋರಿಗಳೆಲ್ಲವೂ ಕೂಡ ಡಿಜಿಟಲ್ ವೇದಿಕೆಯಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಧ್ರುವ, ಬೆಂಗಳೂರಿಗೆ ಸಂಬಂಧಪಟ್ಟಾಗಿ ಇವತ್ತು ಯಾರೆಲ್ಲ ಪಾಕಿಸ್ತಾನಿಗಳಿದ್ದಾರೆ ಅವರು ವಾಪಸ್ ಹೋಗೋದಕ್ಕೆ ಇವತ್ತು ಕೊನೆ ದಿನ. ಆದರೆ ಐ ಥಿಂಕ್ ಅನೇಕ ಪಾಕಿಸ್ತಾನಿಗಳು ಭಾರತಕ್ಕೆ ಆರೋಗ್ಯ ಕಾರಣಕ್ಕಾಗಿ ಬರ್ತಾರೆ. ಅವರಿಗೆ ಐ ಥಿಂಕ್ 29ನೇ ತಾರೀಕಿನ ತನಕ ಒಂದು ಗಡುವು ಕೊಡಲಾಗಿದೆ ಅಂತ ಮಾಹಿತಿ ಬಂತು. ಅಂದ್ರೆ 1-2 ದಿವಸ ಎಕ್ಸ್ಟ್ರಾ ಅಂತಿದೆ. ನಮಗೆ ಬಹಳ ದುಃಖ ಆಗುತ್ತೆ ನಿಜವಾಗ್ಲೂ. ಯುದ್ಧ ನೋಡಿ, ಯಾರೋ ಒಬ್ಬ ಮತಿಗೆಟ್ಟವ ಮಾಡಿದಂತ ತಪ್ಪಿನಿಂದಾಗಿ ಯಾರೋ ಒಂದು ಬಂದಿರ್ತಾರೆ ಭಾರತ ದೇಶದಲ್ಲಿ, ಪಾಪ ಮಕ್ಕಳಿಗೋ, ಮಗನಿಗೋ, ಮಗುವಿಗೋ, ಪುಟ್ಟ ಮಗುವಿಗೋ, ತಂದೆಗೋ, ಚಿಕ್ಕಮ್ಮನಿಗೋ, ದೊಡ್ಡಮ್ಮನಿಗೋ ಒಂದು ಟ್ರೀಟ್ಮೆಂಟ್ ತಗೋಬೇಕು ಅಂತೇಳಿ. ಅವರೇನು ತಪ್ಪು ಮಾಡಿದ್ದಾರೆ ಅದಕ್ಕೆ ಹೇಳೋದಲ್ವಾ, ಪಾಠ ಕಲಿಸಲೇಬೇಕಲ್ಲ ಅವರಿಗೆ. ಮುಂದೊಬ್ಬ ಯಾರು ಅದನ್ನು ಆಲೋಚನೆ ಮಾಡಬಾರ್ದಲ್ಲ ಈ ತರ ಮಾಡಬೇಕು ಅಂತೇಳಿ. ಇದು ಆಮೇಲೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಮೀಟಿಂಗ್ಗಳು ಯಾವ ರೀತಿ ಸಾಗ್ತಾ ಇದೆ, ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಇನ್ ಡೆಪ್ತ್ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಸ್ಟೋರಿ ಆರಂಭ ಮಾಡೋಣ. ಪಾಕಿಸ್ತಾನ ಉಳಿಯೋದೇ ಅನುಮಾನವಂತೆ ತಗೋತಾ ಇದ್ರೆ ಶ್ರೀದೇವಿ.